ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗೆ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಪೂರ್ಣಗೊಂಡ ಕಾಮಗಾರಿಗಳ ಬಿಲ್ ಪಾವತಿಸಲು ಕ್ರಮ ವಹಿಸಿ ಈಶ್ವರ್ ಕುಮಾರ್ ಕಾಂದು. ಹಿಂದುಳಿದ ವರ್ಗಗಳ ಗಣತಿ ಕುರುಬ ಎಂದು ಬರೆಯಿಸಲು ಎಂ ಈರಣ್ಣ ಮನವಿ. ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ. ಭಾವಚಿತ್ರದ ಮೆರವಣಿಗೆ ಬ್ರಹ್ಮಗಣೇಶ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಗಾಣಿಗ ಎಂದು ಬರೆಯಲು ಮಲ್ಲಿಕಾರ್ಜುನ ಲೋಣಿ ಮನವಿ. ಮತ್ತು ಹಿಂದುಳಿದ ವರ್ಗಗಳ ಗಣತಿ ಹಿಂದೂ ಹಡಪದ ಎಂದು ಬರೆಯಿಸಲು ಗದ್ದೆಪ್ಪ ಜಕ್ಕೇರು ಮಡು ಒತ್ತಾಯ. ವಾರ್ತೆಗಳ ವಿವರ. ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಪೂರ್ಣಗೊಂಡ ಕಾಮಗಾರಿಗಳ ಸಂಪೂರ್ಣ ಬಿಲ್ಗಳನ್ನು ಸಲ್ಲಿಸದ ಇಲಾಖೆಗಳ ಮಾಹಿತಿ ನೀಡಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಈಶ್ವರ್ ಕಾಂದು ಹೇಳಿದರು. ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಕೆಕೆಆರ್ಡಿಬಿ ಅನುದಾನದ ಅಡಿ ಪೂರ್ಣಗೊಂಡ ಕಾಮಗಾರಿಗಳ ಸಂಪೂರ್ಣ ಬಿಲ್ಗಳನ್ನು ಸಲ್ಲಿಸಬೇಕು. ಸಲ್ಲಿಸದ ಇಲಾಖೆಗಳು ಮಾಹಿತಿ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಜಲ ನಿರ್ಮಲ ಸಭಾಂಗಣದಲ್ಲಿ ಕೆಕೆಆರ್ಡಿಬಿಯ ಪೂರ್ಣಗೊಂಡ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ 8ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಕಲಿಕಾ ಆಶ್ರಯದ ಅಡಿ ಪುಸ್ತಕಗಳನ್ನು ಸರಬರಾಜು ಮಾಡಲಾಗಿದೆ. ಬಿಲ್ ಪಾವತಿಸಿಲ್ಲ. ಪುಸ್ತಕಗಳು ವಿತರಣೆ ಮಾಡಿದ ಬಳಿಕ ಬಿಲ್ ಪಾವತಿ ತಡವಾಗಿದ್ದು ಬಾಕಿ ಬಿಲ್ ಸಲ್ಲಿಸಬೇಕೆಂದರು. ಲಿಂಗಸೂರು ತಾಲೂಕಿನ 12 ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಿದೆ. ಬಿಲ್ ಪಾವತಿ ಮಾಡಿಲ್ಲ. ವರದಿಯಲ್ಲಿ ಎಲ್ಲವೂ ಸಲ್ಲಿಸಿದೆ, ಆದರೆ ಬಿಲ್ ನೀಡಿಲ್ಲ. ಶಾಲೆಗಳಿಗೆ ಭೇಟಿ ಮಾಡಿದ ಫೋಟೋ ಹಾಕಿದ್ದು ಸರಿಯಾಗಿ ತೆಗೆದಿಲ್ಲ. 30 ಬೆಂಚ್ ಇರಬೇಕು, 8 ಬೆಂಚುಗಳು ಇದ್ದ ಫೋಟೋ ಇವೆ. ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು. ಸರಿಯಾಗಿ ಎಲ್ಲಾ ಕಡೆಗೂ ವಿತರಣೆ ಮಾಡಿದ ಮಾಹಿತಿ ನೀಡಲು ಸೂಚಿಸಿದರು. ಕ್ರೀಡಾ ಸಾಮಗ್ರಿ, ಸ್ಮಾರ್ಟ್ ಕ್ಲಾಸ್, ಪುಸ್ತಕಗಳ ವಿತರಣೆ ಸೇರಿ 4.5 ಕೋಟಿ ಬಿಲ್ ಸಲ್ಲಿಸಬೇಕು ಎಂದು ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಲಿಂಗಸೂರು ತಾಲೂಕಿನ ಅಂಗನವಾಡಿಗಳಿಗೆ ಪೀಠೋಪಕರಣ ವಿತರಣೆ ಮಾಡಲಾಗಿದೆ. 3ನೇ ವ್ಯಕ್ತಿಯಿಂದ ಪರಿಶೀಲನೆ ಮಾಡಿದೆ. ಬಿಲ್ ಸಲ್ಲಿಕೆಯಾಗಿಲ್ಲ. ಕೂಡಲೇ ಏಜೆನ್ಸಿಗಳಿಂದ ಬಿಲ್ ಪಡೆದು ಸಲ್ಲಿಸಲು ತಿಳಿಸಿದರು. ಡಿಡಿಪಿಯು ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ಕೆಕೆಆರ್ಡಿಬಿ ಅನುದಾನದ ಅಡಿ ಮುಗಿದ ಕಾಮಗಾರಿಗಳನ್ನು ಬಿಲ್ ಸಲ್ಲಿಸಿದರೆ ಮುಂದಿನ ವರ್ಷದ ಅನುದಾನದ ಗುರಿ ನಿಗದಿಪಡಿಸಲು ಅನುಕೂಲವಾಗುತ್ತಿದೆ. ಈಗಾಗಲೇ ಸೂಚನೆ ನೀಡಲಾಗಿದೆ. ಕೂಡಲೇ ಬಾಕಿ ಬಿಲ್ ನೀಡಲು ಹೇಳಿದರು. ಫೈನಲ್ ಬಿಲ್ಸ್ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ. ವರ್ಕ್ ಕಂಪ್ಲೀಟ್ ಆಗಿದೆ, ಬಿಲ್ಸ್ ಇನ್ನು ಸಬ್ಮಿಟ್ ಆಗಿದೆ. ಆ ಸ್ಲೈಡ್ ಇಂದ ಸ್ಟಾರ್ಟ್ ಮಾಡಿ. ದಟ್ ಶುಡ್ ಬಿ ಅಲ್ಲಿಂದ ಹಿಂದೆ ಹೋಗ್ತಾ ಇದೆ. ಸೊ ಆಲ್ರೆಡಿ ನಮ್ಮ ಸೆಕ್ರೆಟರಿ ಕೆಕೆಆರ್ಡಿಬಿ ಅವರು ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇದ್ದಾರೆ. ಮಾಡಬೇಕಾಗತ್ತೆ, ಯಾಕಂದ್ರೆ ನಮ್ಮ ಲಾಸ್ಟ್ ಇಯರ್ ಕೂಡ ಪ್ರೆಗ್ನೆನ್ಸಿ ಜಾಸ್ತಿ ಇದೆ. ಈ ವರ್ಷ ಕೂಡ ನಮಗೆ ಬರುತ್ತೆ. ಅದೆಲ್ಲ ಸೇರಿಸಿದ್ರೆ ನಮಗೆ 10 ತಿಂಗಳು ಇದ್ದಾರೆ. ಆಕ್ಚುಲಿ 61 ಕೂಡ ಎಲ್ಲ ಸೇರಿಸಿ ಡಿಸಿಸಿಒ ಎಲ್ಲ ನಾವು ಎಲ್ಲ ಇಲಾಖೆ ಸೇರಿಸಿ going to review everyone. Since this is the first meeting, I am reviewing all implementing agencies. So basically 61-62 lakh crore is the target, but our target should be more than 100 crore. So again, ನಿಮ್ಮ ಇಲಾಖೆಯಲ್ಲಿ ಯಾವ ಇನ್ನೂ ಕಾಮಗಾರಿ ಈ ವರ್ಷ ಕೂಡ ತಗೊಳ್ತಿದ್ದೀರಾ, ಅದು ಕೂಡ once it is getting approved, you have to start immediately. First to start November 24. Yes, 26 November 24. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಟಿ ರೋಣಿ,
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ ಸೇರಿದಂತೆ ಇತರ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಸೆಪ್ಟೆಂಬರ್ 22ರಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದ್ದು, ಜಿಲ್ಲೆಯ ಕುರುಬ ಸಮಾಜದ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಕಲಂ 9ರಲ್ಲಿ 8 ಮತ್ತು 9ನೇ ಕ್ರಮ ಸಂಖ್ಯೆಯಲ್ಲಿ ಕುರುಬ ಎಂದು ಬರೆಯಿಸಬೇಕೆಂದು ರಾಜ್ಯ ಕುರುಬ ಸಮಾಜದ ಅಧ್ಯಕ್ಷ ಎಂ ಈರಣ್ಣ ಮನವಿ ಮಾಡಿದರು. ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದ್ದು, ಜಿಲ್ಲೆಯ ಕುರುಬ ಸಮಾಜದ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಕಲಂ ನಂಬರ್ 9, 8 ಮತ್ತು 9ನೇ ಕ್ರಮ ಸಂಖ್ಯೆಯಲ್ಲಿ ಕುರುಬ ಎಂದು ಬರೆಸಬೇಕು ಎಂದು ರಾಜ್ಯ ಕುರುಬ ಸಮಾಜದ ಅಧ್ಯಕ್ಷ ಎಂ ಈರಣ್ಣ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮೀಕ್ಷೆಯಲ್ಲಿ ಜಾತಿ ಕಲಂನಲ್ಲಿ ಕುರುಬ ಎಂದು ಬರೆಸಬೇಕು. ಸಮೀಕ್ಷೆದಾರರು ಉಪಜಾತಿ ಕೇಳಿದಾಗ ಉಪಜಾತಿ ಇಲ್ಲ ಎಂದು ಹೇಳಬೇಕು. 60 ಅಂಶಗಳ ವಿವರಗಳನ್ನು ಕೇಳಲಾಗಿದ್ದು, ವೃತ್ತಿಯನ್ನು ಸರಿಯಾಗಿ ನಮೂದಿಸಬೇಕು. ಆದರೆ ಕುಲಕಸಬು ಕಲಂನಲ್ಲಿ ಯಾವುದೇ ಮುಜುಗರ ಇಲ್ಲದೆ ಪ್ರತಿಯೊಬ್ಬರು ತಮ್ಮ ಕುಲಕಸಬು ಬರೆಯಿಸಲೇಬೇಕೆಂದು ತಿಳಿಸಿದರು. ರಾಜ್ಯ ಸರ್ಕಾರವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ನಡೆಸುತ್ತಿದ್ದು, ಮೀಸಲಾತಿ ಗೊಂದಲವನ್ನು ನಿವಾರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮೀಕ್ಷೆಯನ್ನು ನಡೆಸಲು ನಿರ್ಣಯಿಸಿದ್ದಾರೆ. ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ, ಗೊಂಡ ಸಮುದಾಯದವರನ್ನು ಹೊರತುಪಡಿಸಿ ಉಳಿದೆಲ್ಲ ಕುರುಬ ಜನಾಂಗದವರು ನಡೆಸುವ ಸಮೀಕ್ಷೆಯಲ್ಲಿ ಕುರುಬ ಎಂದು ಬರೆಸಬೇಕು. ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಎಸ್ಟಿ ಪಟ್ಟಿಗೆ ಸೇರಿಸುವ ಕುರಿತು ಚರ್ಚಿಸಲು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ದು, ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಕುರಿತು ಚರ್ಚಿಸಲಾಗುತ್ತದೆ ಎಂದರು. ರಾಜ್ಯದ ಸರ್ಕಾರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ದಿನಾಂಕ 22/9/2025 ಕರ್ನಾಟಕ ರಾಜ್ಯದಿಂದ ಹಮ್ಮಿಕೊಂಡಿರುವುದರಿಂದ ಗಣತಿದಾರರು ತಮ್ಮ ಮನೆಗೆ ಬಂದಾಗ ಸಮಾಜದ ಬಂಧುಗಳು ಕಾಲಂ ನಂಬರ್ 9 ಮತ್ತು ಸಂಖ್ಯೆ 0809ರಲ್ಲಿ ಕುರುಬ ಅಂತ ಕಳಿಸಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇವೆ. ಹಾಗೂ ಈಗ ನಮ್ಮಲ್ಲಿ ಅನೇಕ ಉಪಜಾತಿಗಳಿರ್ತಾರೆ. ಇವು ಆರಮ್ಮ ವ್ರತ ಬಳಸ್ತಾರೆ, ಈಗ ಪೂಜೆಗಳನ್ನು ಬಳಸ್ತಾರೆ. ಇವು ಯಾವುದೇ ಬಳಸಬಾರ್ದು. ಆ ಕಾಲಂನಲ್ಲಿ ಕುರುಬ ಅಂತಲೇ ಬಳಸಬೇಕು. ಮತ್ತು ಉಪಜಾತಿ ಅಂತ ಬರ್ತಾರೆ, ಅದು ಇಲ್ಲ ಅಂತ ಹೇಳ್ಬೇಕು. ಇನ್ನೊಂದು ಇದ್ರು ಯಾವುದೇ ಇದ್ರು ಇಲ್ಲ ಅಂತ ಹೇಳ್ಬೇಕು. ಇದು ಬರೀಬೇಕು. ಇದರಲ್ಲಿ 60 ಅಂಶಗಳು ಇರ್ತಾವೆ. 60 ಅಂಶಗಳಲ್ಲಿ ನಮ್ಮ ವೃತ್ತಿ ಮತ್ತು ಶೈಕ್ಷಣಿಕವಾಗಿ ಮತ್ತು ನಾವು ಜಾಬ್ ಆಗಲಿ ಏನಾದರೂ ಇದ್ದಲ್ಲಿ ಅದು ಸಹ ಬಳಸಬೇಕು. ಮತ್ತು ಕುರು ಕಸಬು ಅಂತ ಕೇಳ್ತಾರೆ. ಈ ಕುರು ಕಸಬು ಮಾಡುವುದು ಮಾತ್ರ ಅವರೆಲ್ಲ ಅದೇನೋ ನಾಶ ಮಾಡದೆ ನಮ್ಮ ಕುರು ಕಸಬನ್ನು ಮುಂದುವರಿಸಬೇಕು ಅಂತ ಹೇಳೋದು. ಇದು ಬಹಳ ಮುಖ್ಯ ಇದೆ. ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಯಲ್ಲಿ ಇದು ಬಹಳ ಮಹತ್ವವಾದ ಪಾತ್ರ ವಹಿಸ್ತದೆ. ನಾವೆಲ್ಲರೂ ಇದ್ದಾಗ ಯಾರೇ ಅವತ್ತು ಒಂದು ನಮ್ಮ ಮನೆಯಲ್ಲಿ ಒಂದು ಹಬ್ಬ ಅಂತ ತಿಳ್ಕೊಂಡು ನಮ್ಮೊಂದು ಏನಾದರೂ ಮನೆಯಲ್ಲಿ ಒಂದು ತಿಳ್ಕೊಂಡು ತಾವೆಲ್ಲರೂ ಇದ್ದು ಎಲ್ಲ ಮನೆಗಳಲ್ಲಿ ತಮ್ಮ ಎಲ್ಲ ಹೆಸರುಗಳನ್ನು ಬಳಸಿ ಅವ್ರ ವಿದ್ಯಾಭ್ಯಾಸ, ಅವ್ರ ಶೈಕ್ಷಣಿಕವಾಗಿರಲಿ, ನೌಕರಿಯಾಗಿರಲಿ. ಈಗ ಅಲ್ಲಿ ಬೇರೆ ಕಡೆ ಗೊಂಡ ಮತ್ತು ಇನ್ನೊಂದು ಬೀದರ್, ಯಾದಗಿರಿ, ಗುಲ್ಬರ್ಗ ಅದು ನಾಳೆ ಅದರ ಬಗ್ಗೆ ವ್ಯವಸ್ಥೆ ಅದ್ರ ಬಗ್ಗೆ ಅದನ್ನು ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಇವತ್ತು ಚರ್ಚಿಸ ಇದೆ. ಯಾರು ಗೊಂಡ ಅಂತ ಸರ್ಟಿಫಿಕೇಟ್ ತಗೊಂಡು ನೌಕರಿ ಹೋಗ್ಯಾರ ಉಳಿದ ಜವಾಬ್ದಾರಿದ್ರೆ ಮಾತ್ರ ಅವ್ರು ಕಂಪಲ್ಸರಿ ಅದೇ ಇದರಲ್ಲಿ ಬಳಸ್ಬೇಕಂತ ನಾವು ಅವರಿಗೆ ವಿನಂತಿ ತಮ್ಮ ಪತ್ರಿಕೆ ಮುಖಾಂತರ ವಿನಂತಿಸ್ಕೊಳ್ತೀನಿ. ಯಾವ ರೂಪ ಬೇರೆ ಅಲ್ಲ, ಅದು ಸಮಾನಾಂತರ ಪದಗಳು. ಈಗ ಅದೇ ನಡೀತಿರೋದಿಲ್ಲ. ಇವತ್ತು ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ನಡೀತಿರೋದು ಅದೇ. ಕುರುಬ ಬೇರೆ ಇಲ್ಲ, ಗೊಂಡ ಬೇರೆ ಇಲ್ಲ. ಈ ಸಮಾನವಾದ ಪದಗಳನ್ನು ಎಷ್ಟಿಗೆ ಸೇರಿಸಬೇಕೆಂಬುದೇ ಗುಲ್ಬರ್ಗ, ಯಾದಗಿರಿ ಮತ್ತು ಬೀದರ್ ಇವು 3 ಬಗ್ಗೆ ಇವತ್ತು ಚರ್ಚೆ ಸಹ ಇದೆ. ಇದೇ ವೇಳೆ ಸಮಾಜದ ಜಿಲ್ಲಾ ಅಧ್ಯಕ್ಷ ಕೆ ಬಸವಂತಪ್ಪ ಮಾತನಾಡಿ, ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಕುರುಬ ಸಮುದಾಯವು ಕರ್ನಾಟಕ ರಾಜ್ಯದಲ್ಲಿ ಇರುವ ಗೊಂಡ ಎಂದು ಕರೆಯಲಾಗುತ್ತದೆ. ಬೀದರ್ ಭಾಗದಲ್ಲಿ ಗೊಂಡ ಎಂದಿದ್ದರೆ ಅಲ್ಲಿ ಹಾಗೆಯೇ ಬರೆಸುತ್ತಾರೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಕುರುಬ ಎಂದೇ ಜಾತಿ ಕಲಂನಲ್ಲಿ ಬರೆಸಬೇಕು ಎಂದರು. ಬೀದರ್ ಕಡಿದ್ದವರು, ಗುಲ್ಬರ್ಗ ಕಡಿದ್ದವರು, ನಾವು ಏನೈತೆ ಅವರು ಮಾಡಿದ ಪ್ರಕಾರ ಅವ್ರು ಬಳಸ್ತಾರೆ.
ನಮ್ಮದೇನಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಕೊಡುವಂತಲೇ ಅಂತ ನಮ್ಮ ಸಮಾಜಕ್ಕೆ ನಾವು ಮನವಿ ಮಾಡಿದ್ದೇವೆ. ಯಾರು ಬಂದು ಏನೇ ಹೇಳಿದ್ರು ನಾವು ಯಾವ ಮತ ಆ ಮತ ಈ ಮತ ಎಲ್ಲ ಮನವರಿಕೆ ಮಾಡಿಕೊಟ್ಟು ನಮ್ಮ ಸಮಾಜಕ್ಕೆ ಓಟಿಂಗ್ ಕೊಡಬಾರ್ದು. 9 ಕಾಲಂ ನಂಬರ್ 0809 ತರಿಸ್ಬೇಕು ಅಂತ ಹೇಳಿ ನಾವು ನಮ್ಮ ಸಮಾಜದಲ್ಲಿ ಪತ್ರಿಕೆಯ ಮುಖಾಂತರ ನಾವು ನಮ್ಮ ಸಮಾಜದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಮನವಿ ಮಾಡಿಕೊಡ್ತೀವಿ. ಈ ಸಂದರ್ಭದಲ್ಲಿ ಹನುಮಂತ, ನಾಗೇಂದ್ರಪ್ಪ ಮಟ್ಮಾರಿ, ಶೇಖರ್ ವಾರದ್, ಬೀರಪ್ಪ, ಆಂಜನೇಯ, ಬಸವರಾಜ್, ನಾಗರಾಜ್, ಮಡ್ಡಿಪೇಟೆ ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲಾಡಳಿತ ಸಹಯೋಗದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಸೆಪ್ಟೆಂಬರ್ 17ರಿಂದ ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ಬ್ರಹ್ಮಗಣೇಶ್ ಹೇಳಿದರು. ಜಿಲ್ಲಾಡಳಿತ ಸಹಯೋಗದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಸೆಪ್ಟೆಂಬರ್ 17ರಂದು ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷ ಬ್ರಹ್ಮಗಣೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಯಂತಿ ಅಂಗವಾಗಿ ಬೆಳಗ್ಗೆ 8 ಗಂಟೆಯಿಂದ ನಗರದ ರೇಡಿಯೋ ಸ್ಟೇಷನ್ ಬಳಿ ಇರುವ ಭಗವಾನ್ ವಿಶ್ವಕರ್ಮ ವೃತ್ತದಲ್ಲಿ ಪೂಜೆ ಸಲ್ಲಿಸಿ ನಂತರ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ನಗರದ ವಿವಿಧ ರಸ್ತೆಗಳ ಮೂಲಕ ಮೆರವಣಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಆಗಮಿಸಲಿದೆ. ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದೇದುರ್ಗ ವಿಶ್ವಕರ್ಮ ಮಠ ಶ್ರೀ ಅಜೇಂದ್ರ ಮಹಾಸ್ವಾಮೀಜಿ ವಹಿಸಲಿದ್ದಾರೆ. ರಿಮ್ಸ್ ಪ್ರಾಧ್ಯಾಪಕರಾದ ಡಾ ಅಮೃತ್ ಎಸ್ ಬೆನ್ನಾಳ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ಸೇರಿ ಅನೇಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಸಾಧನೆಗೈದ ಸಮಾಜದವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಶೈಕ್ಷಣಿಕ ಆರ್ಥಿಕ ಗಣತಿಯನ್ನ ಸರ್ಕಾರ ಪ್ರಾರಂಭ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಮ್ಮ ಸಮಾಜದ ಜನರಿಗೆ ತಾವೆಲ್ಲರೂ ತಮ್ಮ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ಗಣತಿ ಬಂದಂತ ಸಿಬ್ಬಂದಿಗೆ ಒದಗಿಸಬೇಕು ಅಂತಕ್ಕಂಥ ಕರೆಯನ್ನು ಕೊಡ್ತಾ ಇದ್ದೇವೆ. ಇದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಿಂದೆ ಕಾಂತರಾಜು ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಾಗ ಒಂದು ವರದಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗಾಣಿಗ ಸಮಾಜ ಕೇವಲ 6,84,000 ಜನರಿದ್ದಾರೆ. ಅದರಲ್ಲಿ ಲಿಂಗಾಯತ ಗಾಣಿಗರಂತಕ್ಕಂಥವ್ರು ಕೇವಲ 28,000 ಜನಸಂಖ್ಯೆ ಇದೆ ಅಂತಕ್ಕಂಥ ಕಾಂತರಾಜು ಆಯೋಗದ ವರದಿಯಲ್ಲಿ. ಅವತ್ತು ನಾವು ಇದು ತಪ್ಪಿದೆ ಮಾಹಿತಿ, ಇದನ್ನ ತಾವು ಸರಿಯಾಗಿ ನಮ್ಮ ಜನರ ಮನೆಗೆ ಬಂದು ಸರಿಯಾಗಿ ಸಂಗ್ರಹ ಮಾಡಿಲ್ಲ ಅಂತಕ್ಕಂಥ ಪ್ರತಿಭಟನೆಯನ್ನು ಮಾಡಿದ್ವಿ. ನಮ್ಮ ಜೊತೆಗೆ ಅನೇಕ ಸಮಾಜಗಳು ಸರ್ಕಾರಕ್ಕೆ ಆ ವರದಿಯನ್ನ ವಿರೋಧಿಸಿವೆ. ತದನಂತರ ಸರ್ಕಾರ ಇವತ್ತು ಆ ವರದಿಯನ್ನ ಕೈಬಿಟ್ಟು ಮತ್ತೊಮ್ಮೆ ಸಂಪೂರ್ಣ ರಾಜ್ಯದ ಜಾತಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗಳ ಸಮೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ದೊಡ್ಡ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಸುಮಾರು 40ರಿಂದ 50 ಲಕ್ಷ ಜನಸಂಖ್ಯೆ ಇದ್ದಾವೆ. ನಮ್ಮೆಲ್ಲರ ವೃತ್ತಿ ಈ ದೇಶಕ್ಕೆ ವಿದ್ಯುತ್ ಅಥವಾ ಕೆರೋಸಿನ್ ಬರೋಕ್ಕಿಂತ ಮುಂಚೆ ಎಲ್ಲರ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಗಾಣಿಗರ ಮನೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಹಚ್ಚತಕ್ಕಂಥ ರೂಢಿ. ಇವತ್ತು ಬಹಳಷ್ಟು ಕೈಗಾರಿಕೆಗಳು ಬಂದಾಗ ನಮ್ಮ ಮೂಲ ಉದ್ಯೋಗ ನಿಂತೋಗಿ ಅನೇಕ ಒಳನಾಮಗಳಿಂದ ನಮ್ಮನ್ನು ಗುರುತಿಸಲ್ಪಟ್ಟುಕೊಂಡು, ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಸಜ್ಜನ ಗಾಣಿಗರು, ಕರಿಕುಳ ಗಾಣಿಗರು, ಪಂಚಮ ಗಾಣಿಗರು, ಕಲಶೆಟ್ಟಿ ಗಾಣಿಗರು. ನಾವು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಶೆಟ್ಟಿ ಗಾಣಿಗರು, ದೇವ ಗಾಣಿಗರು. ಮೈಸೂರು ಭಾಗದಲ್ಲಿ ಹೋದ್ರೆ ಶಿವಜ್ಯೋತಿಪಣ ಗಾಣಿಗ, ಜ್ಯೋತಿಪಣ ಗಾಣಿಗ, ನಗರ ವೈಶ್ಯ ಜ್ಯೋತಿಪಣ ಗಾಣಿಗ. ಈ ರೀತಿ ಕರ್ನಾಟಕದಲ್ಲೇ ಸುಮಾರು 13 ಒಳ ಪಂಗಡಗಳನ್ನು ಮಾಡಿ ನಮ್ಮನ್ನು ಗುರುತಿಸಿದ್ದಾರೆ. ನಾವು ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೇವೆ. ನಾವೆಲ್ಲರೂ ಮುಂಚೆ ವೃತ್ತಿಯಿಂದ ಗಾಣಿಗರಾಗಿರೋದ್ರಿಂದಲೇ ನಮಗೆ ಈ ನಾಮಾಂಕಿತ ಬಂದಿದೆ. ಅದಕ್ಕಾಗಿ ತಾವೆಲ್ಲರೂ ನಾಳೆ ಬರ್ತಕ್ಕಂಥ ಗಣತಿ ಸಂದರ್ಭದೊಳಗೆ ತಾವು ಧರ್ಮದ ಸರ್ಕಾರ ಮಾಡಿದ್ರು ಸಹ ಇವತ್ತಿಗೂ ನಮ್ಮ ಸಮಾಜದವರು ಈ ರಾಜ್ಯದಲ್ಲಿ ಒಬ್ಬರು ಮಂತ್ರಿಯಾಗಿಲ್ಲ. ಇವತ್ತ ಈ ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಅಧಿಕಾರಿಗಳಿಲ್ಲ. ಮತ್ತು ಕೆಲವೊಂದು ಭಾಗದಲ್ಲಿ ಹಿಂದಿತ್ತು ಕುಮಾರ್ ಕೈಮಾರು ಸಹ ಗಾಣಿಗರು ಬೆಳಗ್ಗೆ ಮುಖವನ್ನು ನೋಡಬಾರ್ದು ಅಂತಕ್ಕಂಥ ಒಂದು ರೂಢಿ ಇತ್ತು.
ಸಾಮಾಜಿಕವಾಗಿ ಈ ಸಮಾಜವನ್ನ ಹಿಂದೆ ಉಳಿದಂತ ಸಮಾಜ ಅಂತೇಳಿ ನಾನು ಹೇಳ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛಾ ಪಡ್ತಾ ಇದ್ದೀನಿ. ಹೀಗಾಗಿ ಮತ್ತೆ ನಮ್ಮೆಲ್ಲರ ಕೂಗು ಒಂದೇ ಇದೆ, ನಮಗೆ ಇನ್ನೂ ಈ ಸರ್ಕಾರಗಳ ಮೀಸಲಾತಿ ಸೌಲಭ್ಯ ಈ ಸಮಾಜಕ್ಕೆ ಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು. ಅದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ನಮ್ಮ ಸಮಾಜದ ಒಂದೇ ಅಂಕಿತವನ್ನು ಬರ್ಸೋಣ ಅಂತಕ್ಕಂಥ ಉದ್ದೇಶದಿಂದ ತಿರುಗಾಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಈ ಸಂದರ್ಭದಲ್ಲಿ ವೆಂಕಟೇಶ್ ಅನ್ವರಿ, ಮನೋಹರ್ ಬಡಿಗೇರ್, ಕೆ ರಾಮು, ಈಶ್ವರ್ ವಿಶ್ವಕರ್ಮ, ನಾಗರಾಜ್ ಪತ್ತಾರ್ ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಮಾಜದ ಬಂಧುಗಳು ಧರ್ಮ ಕಾಲಂನಲ್ಲಿಂದು ಹಾಗೂ ಜಾತಿ ಕಾಲಂನಲ್ಲಿ ಗಾಣಿಗ ಎಂದು ಬರೆಸುವಂತೆ ಗಾಣಿಗ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಮನವಿ ಮಾಡಿದರು. ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸಲಾಗುತ್ತಿರುವ ಜಾತಿ, ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಾಣಿಗ ಸಮಾಜ ಬಂಧುಗಳು ಧರ್ಮದ ಕಲಂನಲ್ಲಿ ಹಿಂದೂ ಹಾಗೂ ಜಾತಿ ಕಲಂನಲ್ಲಿ ಗಾಣಿಗ ಎಂದು ಬರೆಸುವ ಗಾಣಿಗ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಲೋಣಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಕಾಂತರಾಜು ವರದಿಯಲ್ಲಿ ಕರ್ನಾಟಕದಲ್ಲಿ ಗಾಣಿಗ ಸಮಾಜದವರು 6.80 ಲಕ್ಷ ಇದೆ ಎಂದು ತಪ್ಪಾಗಿ ತಿಳಿಸಲಾಗಿತ್ತು. ಇದರಿಂದ ಗಾಣಿಗ ಸಮಾಜಕ್ಕೆ ಅನ್ಯಾಯವಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ 40-50 ಲಕ್ಷದವರೆಗೆ ಗಾಣಿಗ ಸಮಾಜದವರು ಇದ್ದು, ಇದೀಗ ಸರ್ಕಾರದಿಂದ ಮರು ಸಮೀಕ್ಷೆ ನಡೆಸಲಾಗುತ್ತಿದ್ದು, ಇದರಲ್ಲಿ ಗಾಣಿಗ ಸಮಾಜದವರು ಧರ್ಮದ ಕಲಂನಲ್ಲಿ ಹಿಂದೂ ಹಾಗೂ ಜಾತಿ ಮತ್ತು ಉಪಜಾತಿಯ ಕಲಂನಲ್ಲಿ ಗಾಣಿಗ ಎಂದು ಬರೆಸಬೇಕೆಂದು ತಿಳಿಸಿದರು. ಈವರೆಗೂ ಗಾಣಿಗ ಸಮಾಜದ ಯಾರೊಬ್ಬರೂ ಮಂತ್ರಿಗಳಾಗಿಲ್ಲ, ಉನ್ನತ ಮಟ್ಟದ ಅಧಿಕಾರಿಗಳಾಗಿಲ್ಲ. ಕೂಡಲೇ ಸಮಾಜಕ್ಕೆ ರಾಜಕೀಯ ಹಾಗೂ ಶೈಕ್ಷಣಿಕ, ಸಾಮಾಜಿಕ ಮೀಸಲಾತಿಯನ್ನು ಸರ್ಕಾರ ನೀಡಬೇಕೆಂಬ ಒತ್ತಾಯ ಇದ್ದು, ಈ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಮೀಸಲಾತಿ ಪಡೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಮತ್ತು ಮಹಾನಗರ ಪಾಲಿಕೆಯಿಂದ ಸರ್ಕಾರವೇ ಕೈಗೊಂಡು 9 ವರ್ಷಗಳಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಈ ಮುಖಾಂತರ ನಮ್ಮ ಸಮಾಜದ ಜಿಲ್ಲೆಯ ಎಲ್ಲ ಸಮಾಜದ ಬಾಂಧವರು ಎಲ್ಲರೂ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ನಾವು ಹೊರಗೂಡಿ ಅತಿ ವಿಜೃಂಭಣೆಯನ್ನು ಆಚರಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಹಲವಾರು ಮುಖಂಡರು ಸೇರಿ ನಮ್ಮ ಆಚರಣೆ ಮಾಡುತ್ತಿದ್ದೇವೆ. ಈ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭ ಮಹಾ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ನಮ್ಮ ದೇವದುರ್ಗ ಮಠದ ನಮ್ಮ ಸ್ವಾಮಿಗಳಾದಂಥ ಅಧ್ಯಯನಗಳ ಮಹಾಸ್ವಾಮಿಗಳು ಕೂಡ ನಮ್ಮ ಇರ್ತಾರೆ. ಇದು ನಮ್ಮ ಇಷ್ಟು ನಮ್ಮ ಗೊತ್ತಿರಲಿಲ್ಲ. ಅಂದರೆ 7% ಪ್ರಾರಂಭವಾಗಿ ಸಿರಿಮಲ್ ಸರ್ಕಲ್, ಕೆಂಪೆಲ್ಲರು, ಸುಮರ್ ಸರ್ಕಲ್, ಅದೇ ರೀತಿಯಾಗಿ ಅಂಬೇಡ್ಕರ್ ಸರ್ಕಲ್ನಿಂದ ಈ ರಂಗಮಂದಿರಗಳು ಬರುತ್ತದೆ. ಸಾಯಂಕಾಲ ನಂತರ 12 ಗಂಟೆಗೆ ಸರಿಯಾಗಿ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಕಾರಣದಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸುತ್ತದೆ. ಈ ಮೂಲಕ ಎಲ್ಲರೂ ನಾವು ಇವತ್ತು ಕರೆ ಮಾಡ್ತಾ ಇದ್ದೀವಿ. ಧನ್ಯವಾದ. ತಾವು ಕೂಡ ಪತ್ರಿಕಾ ಮಾಧ್ಯಮಗಳು, ಟಿವಿ ಮಾಧ್ಯಮಗಳು ಎಲ್ಲರೂ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಈ ರೀತಿ ಬೆಳೆದನ್ನು ಕೂಡ ತಾವು ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಸಮಯ ಕೂಡ ಕರೆ ಮಾಡ್ತಾ ಇದ್ದೀವಿ. ಧನ್ಯವಾದ. ಹೀಗೆ ಗೌರ್ಮೆಂಟ್ ಕಾರ್ಯಕ್ರಮದಾಗ ನೀವು ಸಂಘಟನೆ ಇರೋಂಥದ್ದು ಗೌರ್ಮೆಂಟ್ ಕಾರ್ಯಕ್ರಮ ಮಾಡೋದು ನೀವು ಭಾಗಿಯಾಗ್ತಾ ಇದ್ದೀರಿ. ಅದು ಸಂಘಟನೆ ಇರೋದೇ ಆಗಿ ಗೌರ್ಮೆಂಟ್ ಮಾಡ್ತಾರೆ ಅಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಸನ್ಮಾನ ಅಥವಾ ಇನ್ನೊಂದು ಗೌರವ ಸನ್ಮಾನ ಮಾಡುವಂಥದ್ದು ಸಪರೇಟ್ ಆಗಿ ಮಾಡಿರಲಿಲ್ಲ ಇಷ್ಟು ದಿನ. ಈ ಗೌರ್ಮೆಂಟ್ ಅವ್ರು ಮಾಡ್ತಾ ಅವರಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯದ ಗೌರವವಾಗಿ ನಮ್ಮ ಒತ್ತಾಯಗಳಿಗೆ ಅವರು ಕೂಡ ಈ ದಿನದಿಂದ ಜಯಂತಿ ಆಚರಣೆ ಮಾಡ್ತಾರೆ ಅಂತೇಳಿ ಆಚರಿಸಿಕೊಟ್ಟು ಮಾಡ್ತಾ ಇದ್ದಾರೆ. ನಾವು ಇದುವರೆಗೂ ಕೂಡ ಸರ್ಕಾರದವರು ಮಾಡ್ತಾ ಇದ್ದು ಅದಕ್ಕಿಂತ ಮುಂಚೆ ಕೂಡ ಪ್ರತಿ ವರ್ಷ ಎಲ್ಲರಿಗೂ ಸಾಧಕರಿಗೂ. ಈ ಸಂದರ್ಭದಲ್ಲಿ ಸುರೇಶ್ ಸಜ್ಜನ್, ಬಿಎಂ ಪಾಟೀಲ್, ಚಂದ್ರಶೇಖರ್, ಬಸಪ್ಪಹಳ್ಳಿ, ಉಮಾಶಂಕರ್, ಬಸವರಾಜ್, ವಿರೂಪಾಕ್ಷಿ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗದ ಗಣತಿಯಲ್ಲಿ ಅಡ್ಪ ಸಮಾಜದವರು ಕಲಂ 8ರಲ್ಲಿ ಹಿಂದೂ ಧರ್ಮ, ಕಲಂ 9ರಲ್ಲಿ A0445 ಹಡ್ಪದ್ ಎಂದು ಬರೆಯಿಸಬೇಕೆಂದು ಜಿಲ್ಲಾ ಹಡ್ಪದ್ ಅಪ್ಪಣ್ಣ ಸಮಾಜದ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಗೆದ್ದಪ್ಪ ಜಕ್ಕನ್ಮರಡು ಹೇಳಿದರು. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಹಡಪದ ಸಮಾಜ ಬಾಂಧವರು ಕಲಂ 8ರಲ್ಲಿ ಹಿಂದೂ ಧರ್ಮ, ಕಲಂ 9ರಲ್ಲಿ A0445ರಲ್ಲಿ ಹಡಪದ ಎಂದು ಬರೆಯಬೇಕೆಂದು ಜಿಲ್ಲಾ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷ ಗದ್ದೆಪ್ಪ ಜಕ್ಕೇರಮಡು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 9ರಂದು ಮುದ್ದೆಬಿಹಾಳ ತಾಲೂಕಿನ ತಂಗಡಗಿ ಗ್ರಾಮದ ಶ್ರೀ ಹಡಪದ ಅಪ್ಪಣ್ಣ ದೇವರ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆ, ತಾಲೂಕು, ಹೋಬಳಿ ಅಧ್ಯಕ್ಷರು ಸೇರಿ ಹಡಪದ ಎಂದು ಬರೆಯಿಸಲು ನಿರ್ಧರಿಸಲಾಗಿದೆ. ಧರ್ಮ ಕಲಂನಲ್ಲಿ ಹಿಂದೂ, ಜಾತಿ ಕಲಂನಲ್ಲಿ ಹಡಪದ ಎಂದು ಬರೆಯಿಸಬೇಕೆಂದರು. ತಂಗಡಿಗೆ ಗ್ರಾಮದ ಶ್ರೀ ಹಡಪದ ಅಪ್ಪಣ್ಣ ದೇವರ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜದ ಜಿಲ್ಲಾ, ತಾಲೂಕು ಹಾಗೂ ಹೋಬಳಿ ಅಧ್ಯಕ್ಷರು, ಪದಾಧಿಕಾರಿಗಳು, ಮಠದ ಟ್ರಸ್ಟ್ ಸದಸ್ಯರು ಮತ್ತು ಮುಖಂಡರು ಸೇರಿಸಿ ತೀರ್ಮಾನ ತೆಗೆದುಕೊಂಡಂತೆ
ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದಿಂದ ದಿನಾಂಕ 22/9/2025 ಪ್ರಾರಂಭವಾಗುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಪ್ರಾರಂಭವಾಗಲಿದ್ದು ತಮ್ಮ ಮನೆಗೆ ಶಿಕ್ಷಕರು ಬರುತ್ತಾರೆ. ಸಮಿತಿ ಕುರಿತು ತಮ್ಮಲ್ಲಿ ತಮ್ಮ ಕುಟುಂಬದ ಕುರಿತು 60 ಪ್ರಶ್ನೆಗಳು ಕೇಳುತ್ತಾರೆ. ಅನುಸೂಚಿತ ನಮೂನೆ ಭಾಗ 1ರ ಕಾಲಂ ನಂಬರ್ 8ರಲ್ಲಿ ಕ್ರಮ ಸಂಖ್ಯೆ 1 ಹಿಂದೂ ಧರ್ಮ ಬಂದಲ್ಲಿ ಹಿಂದೂ ಅಂತ ಬರೆಸಬೇಕು. ಕಲಂ ಹಾಗೂ ನಂಬರ್ 9ರಲ್ಲಿ A-0 445 ಅಡಪದಂತ ಬರೆಸಬೇಕು ಎಂದು ತೀರ್ಮಾನಿಸಲಾಗಿದೆ. ಆದ ಕಾರಣ ಎಲ್ಲ ಸಮಾಜದ ಬಾಂಧವರು ಶಿಕ್ಷಕರ ಮನೆಗೆ ಬಂದಾಗ ತಮ್ಮ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಜಾತಿ ಕಲಂನಲ್ಲಿ ಅಡಪದಂತ ಬರೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿ. ಈ ಸಂದರ್ಭದಲ್ಲಿ ರಾಯಚೂರು ತಾಲೂಕು ಅಧ್ಯಕ್ಷ ಕರಿಬಸವ ಗಟ್ಟುಬಿಚ್ಚಾಲಿ, ಸಿರುವಾರ ತಾಲೂಕು ಅಧ್ಯಕ್ಷ ಮಹಾದೇವ ಕವಿತಾ, ಬಸವರಾಜ್ ಹರವಿ, ಧನಂಜಯ್, ಗುಂಡಪ್ಪ ಮುದಗಲ್, ಅಮರೇಶ್ ಮಟ್ಟೂರು, ಅಯ್ಯಪ್ಪ ದೊಂಡಂಬಳಿ, ಬಸವರಾಜ್ ಹೀರಾ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಪೂರ್ಣಗೊಂಡ ಕಾಮಗಾರಿಗಳ ಬಿಲ್ ಪಾವತಿಸಲು ಕ್ರಮ ವಹಿಸಿ ಈಶ್ವರ್ ಕುಮಾರ್ ಕಾಂದು. ಹಿಂದುಳಿದ ವರ್ಗಗಳ ಗಣತಿ ಕುರುಬ ಎಂದು ಬರೆಯಿಸಲು ಎಂ ಈರಣ್ಣ ಮನವಿ. ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ, ಭಾವಚಿತ್ರದ ಮೆರವಣಿಗೆ ಬ್ರಹ್ಮಗಣೇಶ್. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಗಾಣಿಗ ಎಂದು ಬರೆಯಲು ಮಲ್ಲಿಕಾರ್ಜುನ ಲೋಣಿ ಮನವಿ. ಮತ್ತು ಹಿಂದುಳಿದ ವರ್ಗಗಳ ಗಣತಿ ಹಿಂದೂ ಹಡಪದ ಎಂದು ಬರೆಯಿಸಲು ಗದ್ದೆಪ್ಪ ಜಕ್ಕೇರು ಮಡು ಒತ್ತಾಯ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.